ನಮಸ್ಕಾರ ಸ್ನೇಹಿತರೆ SSCಯಿಂದ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕೇಂದ್ರ ಸರ್ಕಾರದ MTS ಮತ್ತು ಹವಾಲ್ದಾರ್ ಒಂದು ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ. 10ನೇ ಕ್ಲಾಸ್ ಪಾಸ್ ಮಿನಿಮಮ್ ಕ್ವಾಲಿಫಿಕೇಷನ್ ಇದೆ. ಡಿಪ್ಲೊಮೋದವರು ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಡಿಪ್ಲೊಮೋದವರು ಅಪ್ಲೈ ಮಾಡ್ಬೋದು, ಡಿಗ್ರಿ ಮಾಡಿರೋರು ಅಪ್ಲೈ ಮಾಡ್ಬೋದು, ಮಿನಿಮಮ್ 10th ಪಾಸ್ ಆಗಿರಬೇಕು, 10th ಪಾಸ್ ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಇಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ಕೂಡ ಇರುತ್ತೆ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸರಣಿಗಳು ಉಚಿತವಾಗಿ ನಮ್ಮ ಯೂಟ್ಯೂಬಲ್ಲೂ ಸಿಗುತ್ತೆ. ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಕೊಡ್ತೀನಿ. ಪ್ರೀವಿಯಸ್ ಕಟ್ ಆಫ್ ಏನಿತ್ತು, ಬುಕ್ಸ್ ಏನು, ಎಕ್ಸಾಮ್ ಪ್ಯಾಟ್ರನ್ ಏನಿದೆ ಎಲ್ಲ ಕೂಡ ಇಲ್ಲೇ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಇದೇನೋ ಅನೌನ್ಸ್ ಆಗಿದೆ 26 ಜೂನ್, ಲಾಸ್ಟ್ ಡೇಟ್ ಬಂದು ನಿಮಗೆ 24 ಜುಲೈ. ಓಕೆ, ಇದ್ರ ಬಗ್ಗೆ ನಾನು ಡೀಟೇಲ್ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಇಲ್ಲಿ ವೇಕೆನ್ಸೀಸ್ ಬಂದರೆ ನೋಡಿ, ವೇಕೆನ್ಸೀಸ್ ಬೀನ್ ಕಲೆಕ್ಟೆಡ್ ಅಂದರೆ 1075 ವೇಕೆನ್ಸಿ. ಯೂಶಲಿ ನೀವು ಪ್ರೀವಿಯಸ್ ಇಯರ್ ನೋಡಿದ್ರೆ 5,000 10,000 ವೇಕೆನ್ಸಿಗಳು ಇರ್ತಾ ಇತ್ತು. ಈಗ ಕಮ್ಮಿ ಆಯಿತು ನೋಡಿ. ದ ಅಪ್ಡೇಟೆಡ್ ಡೀಟೇಲ್ ವೇಕೆನ್ಸಿ ವಿಲ್ ಬಿ ಮೇಡ್ ಅವೈಲೇಬಲ್ ಆನ್ ದ ವೆಬ್ಸೈಟ್ ಆಫ್ ದ ಕಮಿಷನ್. ಅಂದರೆ ಇದನ್ನು ಇನ್ನೂ ಅಪ್ಡೇಟ್ ಮಾಡ್ತಾರೆ. ಅಟ್ ಪ್ರೆಸೆಂಟ್ ಇರೋ ವೇಕೆನ್ಸಿ ಕೊಟ್ಟಿದ್ದಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ಅಪ್ಡೇಟ್ ಬಂದಾಗ ಅಪ್ಡೇಟ್ ಮಾಡ್ತಾರೆ. ಅಂದರೆ ಇದರಲ್ಲಿ ಇವಾಗ ಯಾವುದಕ್ಕೆ 1075 ವೇಕೆನ್ಸೀಸ್ ಇದೆ ಅಂದರೆ ಹವಾಲ್ದಾರ್ ಪೋಸ್ಟ್ಗಳಿಗೆ, ಕಾನ್ಸ್ಟೇಬಲ್ ಅಂತ ಏನು ಕರಿತೀವಲ್ಲ, ಓಕೆ, ಸೆಂಟ್ರಲ್ ಬೋರ್ಡ್ ಆಫ್ ಇನ್ಕಮ್ ಟ್ಯಾಕ್ಸ್, ಸೆಂಟ್ರಲ್ ಬೋರ್ಡ್ ಆಫ್ ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್, ಓಕೆ, ಡ್ರಗ್ಸ್ಗೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಕಾನ್ಸ್ಟೇಬಲ್ ಹುದ್ದೆಗಳು ಅಂಥ ಪೋಸ್ಟ್ಗಳಿದೆ. MTS ಯಾಕಿಲ್ಲ, ಅದನ್ನು ಅಪ್ಡೇಟ್ ಮಾಡ್ತಾರೆ, ಇವಾಗಿಲ್ಲ. ಸರ್ ನಾನು ಕೊಟ್ಟಿದ್ದೆ ನೋಡಿ, MTS ವೇಕೆನ್ಸೀಸ್ ಬೀಯಿಂಗ್ ಕಲೆಕ್ಟೆಡ್ ಅಂದರೆ ಇದನ್ನು ಇನ್ನೂ ಅಪ್ಡೇಟ್ ಮಾಡಿಲ್ಲ. ಅಪ್ಡೇಟ್ ಮಾಡಿದಾಗ ಇದು 5,000ದಿಂದ 10,000 ಪೋಸ್ಟ್ಗೆ ಇದು ಜಾಸ್ತಿ ಆಗುತ್ತೆ. ದಯವಿಟ್ಟು ಅಪ್ಲೈ ಮಾಡಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಓಕೆ, ಈಗ ಅಟ್ ಪ್ರೆಸೆಂಟ್ ಇರೋದು 1075 ಫಾರ್ ಹವಾಲ್ದಾರ್. MTS ಇನ್ನು ಅವರು ಕಂಪ್ಲೀಟ್ ವೇಕೆನ್ಸೀಸ್ ಕೊಟ್ಟಿಲ್ಲ. ಇದನ್ನು ಅಪ್ಡೇಟ್ ಮಾಡ್ತಾರೆ ನೋಟಿಫಿಕೇಶನ್. ನೀವು ಅಪ್ಲೈ ಮಾಡಬೇಕು. ಓಕೆ, ಇನ್ನು ಎಕ್ಸಾಮಿನೇಷನ್ ನಿಮಗೆ ಒಂದೇ ಒಂದು ಪ್ಯಾಟರ್ನ್, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಕಂಪ್ಯೂಟರಲ್ಲಿ ಟಿಕ್ ಮಾಡೋದು. ಅದರಲ್ಲಿ ಸೆಷನ್ 1 ಸೆಷನ್ 2 ಅಂತ ಒಂದೇ ಪೇಪರ್ ಇರುತ್ತೆ. ಇದ್ರ ಬಗ್ಗೆ ಇನ್ನೂ ನಾನು ಡೀಟೇಲ್ ಕೊಡ್ತೀನಿ. ಓಕೆ, ಸೆಷನ್ 1ಗೆ ನೆಗೆಟಿವ್ ಮಾರ್ಕ್ಸ್ ಇರಲ್ಲ, ಸೆಷನ್ 2ಲಿ 1 ಮಾರ್ಕ್ಸ್ ಪರ್ ರಾಂಗ್ ಆನ್ಸರ್ಗೆ ನೆಗೆಟಿವ್ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ, ಹೆಂಗಿರುತ್ತೆ ಎಕ್ಸಾಮ್ಸ್ ನೋಡೋಣ. ನೋಡಿ, ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ, ಫ್ರೀ ಒಂದು ವಿಡಿಯೋ ಸರಣಿ ಅಂತ. ಆಲ್ರೆಡಿ ಪ್ರೀವಿಯಸ್ ಇಯರ್ 2023-24 ಎಕ್ಸಾಮ್ ಏನಾಗ್ತಾ ಇತ್ತು, ಆ ಟೈಮಲ್ಲಿ ನಾವು ಒಂದಷ್ಟು ವೀಡಿಯೋಸ್ಗಳನ್ನ ಮಾಡಿದ್ವಿ. SSC MTS EHS ಅಂತ. SSC MTSನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಟ್ಕೊಂಡು ಹೆಂಗೆ ಪ್ಯಾಟರ್ನ್ ಬರುತ್ತೆ, ಹೆಂಗೆ ಸಾಲ್ವ್ ಮಾಡಬೇಕು, ಎಲ್ಲ ರೀತಿ ಇದು ಕವರ್ ಮಾಡಿದೆ. ಅದರಲ್ಲಿ ನ್ಯೂಮರಿಕಲ್ ಎಬಿಲಿಟಿ ಆಗಿರ್ಬೋದು, ಮತ್ತು GA ಆಗಿರ್ಬೋದು. ಓಕೆ, ಕನ್ನಡದಲ್ಲಿದೆ, ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಇದೆ. ಯಾರು ಇಂಗ್ಲೀಷಲ್ಲಿ ಬೇಕೋ ಅವ್ರು ಇಂಗ್ಲೀಷಲ್ಲಿ ನೋಡ್ಕೋಬೋದು, ಕನ್ನಡದಲ್ಲಿ ಕನ್ನಡದ ಕ್ವಶನ್ಸ್ ನೋಡ್ಕೋಬೋದು. ಸೊ ಇದೇ ಪ್ಲೇಲಿಸ್ಟು ನೋಡ್ಕೊಳ್ಳಿ. ಮುಂದೆ ಬೇಕು ಅಂದರೆ ಕಮೆಂಟ್ ಮಾಡಿ, ವಿಡಿಯೋ ಸರಣಿಗಳನ್ನ ಮಾಡೋಣ. ಮತ್ತು ಅಫಿಷಿಯಲ್ ನೋಟಿಫಿಕೇಷನ್ ಏನಿದೆ, PDF ನೋಟಿಫಿಕೇಷನ್ ಆಲ್ರೆಡಿ ನಾವು ಶೇರ್ ಮಾಡಿದ್ದೀವಿ ನಮ್ಮ ಟೆಲಿಗ್ರಾಮ್ ಚಾನಲ್ಲಿ, ಅಥವಾ ನೀವು ವೆಬ್ಸೈಟಲ್ಲಿ ಸಿಗುತ್ತೆ, SSC ವೆಬ್ಸೈಟಲ್ಲಿ, ಅಥವಾ ಟೆಲಿಗ್ರಾಮ್, ನಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡೆಲ್ಲ ಮಾಡ್ಕೊಳ್ಳಿ. ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಸ್ನೇಹಿತರೆ. ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ, ಈ ರೀತಿ ಸಿಂಬಲ್ ಸಿಗುತ್ತೆ, ಜಾಯ್ನ್ ಆಗ್ಬೋದು. ಡೀಟೇಲ್ ನೋಟಿಫಿಕೇಷನ್ ಏನಿದೆ ಅಫಿಷಿಯಲ್, ಅದು ನಮ್ಮ ಟೆಲಿಗ್ರಾಮಲ್ಲಿದೆ, ತಾವು ಆಲ್ರೆಡಿ ನೋಡ್ಕೋಬೋದು. ಫೈನ್ ಸರ್, ಇನ್ನು ಬನ್ನಿ ಹೇಗಿದೆ ಎಕ್ಸಾಮಿನೇಷನ್ ಏನು ಅಂತ ನೋಡೋಣ. ನೋಡಿ, ನಾನು ಹೇಳಿದೆ 24 ಜುಲೈ ಲಾಸ್ಟ್ ಡೇಟ್ ಇರುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಎಕ್ಸಾಮ್ ಯಾವಾಗ ಆಗ್ಬೋದು, ಸೆಪ್ಟೆಂಬರ್ ಟು ಅಕ್ಟೋಬರ್ ನಡುವೆ ಎಕ್ಸಾಮ್ ಆಗುತ್ತೆ. 20 ಸೆಪ್ಟೆಂಬರಿಂದ ಒಂದು ತಿಂಗಳು. ಅಂದರೆ ತುಂಬ ವೇಕೆನ್ಸಿ ಜನ ಅಪ್ಲೈ ಮಾಡ್ತಾರೆ ಆಲ್ ಓವರ್ ಇಂಡಿಯಾ. ಹಾಗಾಗಿ ಇಲ್ಲಿ ಕನ್ನಡದಲ್ಲಿ ಕೂಡ ಬರಿಬೋದು ಪ್ರಶ್ನೆ ಪತ್ರಿಕೆ. ನಾನು ಹೇಳ್ತೀನಿ ಯಾವ ಭಾಷೆಯಲ್ಲಿದೆ ಅಂತ. ಓಕೆ, ಆ್ಯಂಡ್ ಇಲ್ಲಿ ಪೋಸ್ಟ್ ಏನಿದೆ, ಪೋಸ್ಟು MTS ಅಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ, ಹವಾಲ್ದಾರ್. ಈಗ 1075 ಹವಾಲ್ದಾರ್ ಪೋಸ್ಟ್ಗಳಿಗೆ ಕೊಟ್ಟಿರ್ತಕ್ಕಂಥ MTS ಪೋಸ್ಟ್ನ ಇನ್ನೂ ಅಪ್ಡೇಟ್ ಮಾಡಿಲ್ಲ. ಇದು ಅಪ್ಡೇಟ್ ಮಾಡಿದಾಗ ವೇಕೆನ್ಸೀಸ್ ತುಂಬ ಜಾಸ್ತಿ ಆಗುತ್ತೆ. MTS ಅಲ್ಲೇ ಜಾಸ್ತಿ ಪೋಸ್ಟ್, ಹವಾಲ್ದಾರ್ಗಿಂತ MTS. ಓಕೆ, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಕರಿತೀವಿ, ಅದಕ್ಕೆ ನಿಮಗೆ ಪೋಸ್ಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಬರೀ ಹವಾಲ್ದಾರ್ ಪಾಸ್ಟ್ ಇವಾಗಿರೋದು. ಅಂದರೆ ಈಗ ನೋಟಿಫಿಕೇಶನ್ ಏನು ಅನೌನ್ಸ್ ಆಗಿದೆ, ಇದನ್ನು ಅಪ್ಡೇಟ್ ಮಾಡ್ತಾರೆ. ಈ ಪೋಸ್ಟು ಏನಾಗುತ್ತೆ, ನೀವು ಎಕ್ಸಾಮ್ ಬರೆಯೋಷ್ಟು ರಿಸಲ್ಟ್ ಬರೋಷ್ಟರಲ್ಲಿ ಈ ಪೋಸ್ಟ್ ನಿಮ್ಗೆ 5,000ದಿಂದ 10,000 ಬೇಕಾದ್ರೂ ಹಾಕ್ಬೋದು. ಓಕೆ, 5K ಇಂದ 10K ತನಕ ಆಗ್ಬೋದು MTS ಅನೌನ್ಸ್ ಆದಮೇಲೆ. ಯಾಕಂದರೆ ಇವನ್ನ ಅನೌನ್ಸ್ ಮಾಡ್ತೀವಿ, ಅಪ್ಡೇಟ್ ಮಾಡ್ತೀವಿ ಅಂತ ನೋಟಿಫಿಕೇಷನ್ಲೇ ಕೊಟ್ಟಿದ್ದಾನೆ. 10th ಪಾಸ್ ಆಗಿದ್ರೆ ಸಾಕು. ಏಜ್ ನಿಮ್ಗೆ 18ರಿಂದ 25, ಹವಾಲ್ದಾರ್ಗೆ 18ರಿಂದ 27, ಪ್ಲಸ್ ನಿಮಗೆ ಏನೋ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ಏನಿದೆ ಅದನ್ನು ಮುಂದೆ ತೋರಿಸ್ತಾ ಹೋಗ್ತೀನಿ. ಓಕೆ, ಹಿಂದಿ, ಇಂಗ್ಲೀಷ್ ಮತ್ತು 13 ರೀಜನಲ್ ಲ್ಯಾಂಗ್ವೇಜ್, ಕನ್ನಡ ಕೂಡ ಇದರಲ್ಲಿದೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಬನ್ನಿ ನೋಡೋಣ. ಸೊ ಅಪ್ಲಿಕೇಶನ್ ಫೀ ಎಷ್ಟು ನೋಡಿ, ಅಪ್ಲಿಕೇಶನ್ ಫೀ ಜನರಲ್ ಕ್ಯಾಟಗರಿಗೆ GMಗೆ 100 ರೂಪೀಸ್ ಇರುತ್ತೆ. UR ಅಂದರೆ ಅನ್ರಿಸರ್ವ್ಡ್ ಅಂತ, ಜನರಲ್ ಕ್ಯಾಟಗರಿ 100 ರೂಪೀಸ್ ಇರುತ್ತೆ. ಇನ್ನು SC ST ಫಿಸಿಕಲ್ ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆಲ್ಲ ಫ್ರೀ ಇರುತ್ತೆ. ಓಕೆ, ಸೊ ಇದು ನೋಡ್ಕೊಳ್ಳಿ. ಮಿನಿಮಮ್ ಒಂದು ಏನಿರುತ್ತೆ ಅಪ್ಲಿಕೇಶನ್ ಫೀ ಆನ್ಲೈನಲ್ಲೇ ನೀವು ಅಪ್ಲೈ ಮಾಡ್ಬೇಕಾದ್ರೆ ಪೇ ಮಾಡಬೇಕು. ಅಪ್ಲೈ ಲಿಂಕ್ ಕೂಡ ನಾನು ಕೊಡ್ತೀನಿ, ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಲೈ ಲಿಂಕ್ ಕೂಡ ನಾನು ನಿಮಗೆ ಕೊಡ್ತೀನಿ ಸ್ನೇಹಿತರೆ. ಫೈನ್, ಇನ್ನು ಏಜ್ ನಾನು ಆಲ್ರೆಡಿ ಹೇಳಿದೆ. MTS ಕ್ಯಾಂಡಿಡೇಟ್ಸ್ಗೆ ಇನ್ನು ಏನಿದೆ 18ರಿಂದ 25 ವರ್ಷ. ಓಕೆ,
ಇಷ್ಟು ಒಳಗಿರಬೇಕು. ಆ್ಯಂಡ್ ಆಲ್ಸೋ SC ST ಆದರೆ ಇದಕ್ಕೆ ಜಾಸ್ತಿ ಸೇರಿಸ್ಕೊಳ್ಳಿ, 25 ಪ್ಲಸ್ 5 ವರ್ಷ, 25 ಪ್ಲಸ್ OBC ಆದರೆ 3 ವರ್ಷ, ಈ ಥರ ಸೇರಿಸ್ಕೊಂಡು ಹೋಗ್ಬೇಕು. ಅದೇ ಹವಲ್ದಾರ್ ಪೋಸ್ಟ್ಗಳಿಗೆ ಏನಿದೆ ಅದಕ್ಕೆ 18ರಿಂದ 27 ವರ್ಷ, 27 ಪ್ಲಸ್ 5 ವರ್ಷ SC STಗೆ, ಹವಲ್ದಾರ್ಗೆ 27 ಪ್ಲಸ್ OBCಗೆ 3, 27 ಪ್ಲಸ್ 10 ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ. ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ಏನೇನು ಅವ್ರು ಕೊಟ್ಟಿದ್ದಾರೆ ಇಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಅವರು ಆ ಒಂದು ನಾರ್ಮ್ಸ್ ಪ್ರಕಾರ ಅಪ್ಲೈ ಮಾಡ್ಬೋದು. ಓಕೆ, ಈಗ ನೀವೇನು SC ST ಮಾಡ್ತಿದ್ರೆ ಅದರ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು, OBC ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಸೊ ಅದು ನೀವು ರೆಡಿ ಇರಬೇಕು. ಫೈನ್ ಸರ್. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಆಲ್ರೆಡಿ ಹೇಳಿದೆ, ಮೆಟ್ರಿಕ್ಯುಲೇಷನ್ ಅಂದರೆ 10th ಪಾಸ್ ಆಗಿರೋ ಸಾಕು. 1/8/2025 ಒಳಗೆ ನೋಡಿ, 1/8/2025. ಸೊ ಅಂದರೆ ಆಗಸ್ಟ್ ಒಳಗೆ, ಫಸ್ಟ್ ಒಳಗೆ ನಿಮ್ಮದು ಆಗಿರಬೇಕು. ಓಕೆ, ಅಕಸ್ಮಾತ್ ರಿಸಲ್ಟ್ ಬಂದಿಲ್ಲ, ಈಗ ತುಂಬ ಜನ ಕಮೆಂಟ್ ಮಾಡ್ತಾರೆ, ಫುಲ್ ವಿಡಿಯೋ ನೋಡೋಲ್ಲ, ಯಾಕಂದ್ರೆ ಹೇಳಿರ್ತೀನಿ ವಿಡಿಯೋದಲ್ಲಿ. ಈಗ ರಿಸಲ್ಟ್ ಬಂದಿಲ್ಲ, ಓಕೆ, ಬರಬೇಕು. ಈಗ ಡಿಪ್ಲೊಮಾ ಮಾಡಿರೋರು, ಡಿಗ್ರಿ ಮಾಡೋರು ಅಪ್ಲೈ ಮಾಡ್ಬೋದು. ಅವ್ರಿಗಿನ್ನೂ ರಿಸಲ್ಟ್ ಬಂದಿಲ್ಲ, ಎಸ್, ನೋ ಪ್ರಾಬ್ಲಮ್. ಬಂದಿಲ್ಲ ಅಂದರೂ ಕೂಡ ಅಪ್ಲೈ ಮಾಡಿ. ಯಾಕಂತಂದರೆ ನೀವು ಸೆಲೆಕ್ಟ್ ಆಗಿ ಕಟ್ ಆಫ್ ಏನಿರುತ್ತೆ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಅಷ್ಟರಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಸರ್ಟಿಫಿಕೇಟ್ ರೆಡಿ ಇರಬೇಕು. ಓಕೆ, ಕಂಪ್ಲೀಟ್ ಸರ್ಟಿಫಿಕೇಟ್ ಅವರು ಕೂಡ ಅಪ್ಲೈ ಮಾಡ್ಬೋದು. ಫೈನ್. ಈವನ್ ಡಿಸ್ಟೆನ್ಸ್ ಎಜುಕೇಷನ್ ಅಪ್ಲೈ ಮಾಡ್ಬೋದು. ಓಕೆ, ಡಿಸ್ಟೆನ್ಸ್ ಎಜುಕೇಷನ್ ಅಥವಾ ನಾವು ಬೇರೆ ಬೇರೆ ಎಜುಕೇಷನ್ ಮಾಡಿರ್ತೀವಿ, ಓಕೆ, ಈವ್ನಿಂಗ್ ಕಾಲೇಜ್, ಅವರೆಲ್ಲ ಅಪ್ಲೈ ಮಾಡ್ಬೋದು. ಬಟ್ ಯಾವ ಕಾಲೇಜಲ್ಲಿ ಮಾಡ್ತೀವಿ ಅದು UGC, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನಿಂದ ಅಪ್ರೂವ್ ಆಗಿರಬೇಕು ಆ ಕಾಲೇಜು. ಓಕೆ, ಸೊ ಅಂಥವ್ರು ಕೂಡ ಅಪ್ಲೈ ಮಾಡ್ಬೋದು. 10th ಬೇಸಿಸ್ ಮೇಲೆ ಅಪ್ಲೈ ಮಾಡೋರು ಅವರು ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಹೇಳಿದ್ದೀನಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅಂತ. ಮತ್ತು ರಿಸಲ್ಟ್ ಬಂದಿಲ್ಲ ಅಂದರೂ ಕೂಡ ಅಪ್ಲೈ ಮಾಡ್ಬೋದು. ಎಷ್ಟು ಒಳಗೆ 10th ಆಗಿರ್ಬೇಕು, ಇಷ್ಟು ಒಳಗೆ. ಈಗ ಡಿಪ್ಲೊಮಾ ಅವ್ರಿಗಿನ್ನೂ ರಿಸಲ್ಟ್ ಬಂದಿಲ್ಲ, ಅಥವಾ ಇವಾಗ ಎಕ್ಸಾಮ್ ಬರೆದಿರ್ತೀರ, ಅಥವಾ ಈಗ ಎಕ್ಸಾಮ್ ಇದೆ, ಇನ್ನೇನು ಅಪ್ಲಿಕೇಶನ್ ಮುಗಿಯೋಷ್ಟರಲ್ಲಿ ರಿಸಲ್ಟ್ ಬರೋದು ಇನ್ನೂ 6 ತಿಂಗಳಾಗುತ್ತೆ, ನೋ ಪ್ರಾಬ್ಲಮ್. ಡಿಪ್ಲೊಮಾ ಡಿಗ್ರಿ ಇದೆಯಲ್ಲ, ಅವ್ರು ಇನ್ನೂ ಲೇಟಾಗಿ ಬಂದರೂ ಪರವಾಗಿಲ್ಲ. ಬಟ್ ಅವ್ರಿಗೆ ಏನಿದೆ, ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆದಾಗ ನೀವು ಪಾಸ್ ಆಗಿ ಆವಾಗ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಫೈನ್ ಸರ್. ಇನ್ನು ಎಕ್ಸಾಮಿನೇಷನ್ ನೋಡಿ, ಇಲ್ಲಿ ಹವಲ್ದಾರ್ ಪೋಸ್ಟ್ಗಳಿಗೆ ಮಾತ್ರ MTS ಇನ್ನೂ ವೇಕೆನ್ಸೀಸ್ ಆ್ಯಡ್ ಮಾಡಿಲ್ಲ, ಆ್ಯಡ್ ಮಾಡ್ತಾರೆ. MTSಗೆ ಬರೀ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಹವಲ್ದಾರ್ ಪೋಸ್ಟ್ಗೆ ಒಂದು ಎಕ್ಸ್ಟ್ರಾ ಟೆಸ್ಟ್, ಯಾಕಂದರೆ ಅವರು ಹವಲ್ದಾರ್ ಅಂದರೆ ಕಾನ್ಸ್ಟೇಬಲ್ ಅಲ್ವಾ, ಅವ್ರಿಗೆ ಫಿಸಿಕಲ್ ಫಿಟ್ನೆಸ್ ಇರಬೇಕಲ್ವಾ, ಹಾಗಾಗಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಇರುತ್ತೆ ಅವ್ರಿಗೆ. ಇನ್ನು ಎಕ್ಸಾಮಿನೇಷನ್ ನಾನು ನಿಮ್ಗೆ ಹೇಳಿದೆ 13 ಲ್ಯಾಂಗ್ವೇಜ್, ಅದರಲ್ಲಿ ಕನ್ನಡ ಕೂಡ ಇದೆ. ಓಕೆ, ಕನ್ನಡ, ಹಿಂದಿ, ಇಂಗ್ಲೀಷ್, ಈ ಥರ 13 ಲ್ಯಾಂಗ್ವೇಜ್ಗಳು ಇದರಲ್ಲಿ. ನೀವು ಕನ್ನಡ ಬೇಕು ಅಂದರೆ ಕನ್ನಡ ಸೆಲೆಕ್ಟ್ ಮಾಡ್ಕೋಬೋದು. ಕರ್ನಾಟಕದಲ್ಲಿ ಇರ್ತಕ್ಕಂಥ ವೇಕೆನ್ಸೀಸ್ ಬಗ್ಗೆ ಲಾಸ್ಟಲ್ಲಿ ಮಾತಾಡ್ತೀನಿ. ಓಕೆ, ಕರ್ನಾಟಕದಲ್ಲೂ ಕೂಡ ವೇಕೆನ್ಸೀಸ್ಗಳಿವೆ, ಕಮ್ಮಿ ಇದ್ರೂ ಪರವಾಗಿಲ್ಲ. ಓಕೆ, ಕರ್ನಾಟಕದಲ್ಲಿ ರೀಜನಲ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಿದ್ರೆ ಕರ್ನಾಟಕದಲ್ಲಿ ಕೂಡ ಸಿಗುತ್ತೆ. ಇನ್ನು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನಾನು ಏನು ಹೇಳಿದೆ, ಇದು MTSಗಾದರೆ ಇಷ್ಟು ಬರೆದ್ರೆ ಸಾಕು. ಹವಲ್ದಾರ್ಗಾದರೆ ಇನ್ನೂ ಒಂದು ಎಕ್ಸ್ಟ್ರಾ ಫಿಸಿಕಲ್ ಒಂದು ಓಡೋದಿರುತ್ತೆ, ಮತ್ತು ರನ್ನಿಂಗ್ ರೇಸ್ ಇರುತ್ತೆ, ಅಥವಾ ಒಂದು ನಿಮ್ಮ ಫಿಸಿಕಲ್ ಹೈಟು ಮತ್ತು ಚೆಸ್ಟ್ ಇರುತ್ತೆ ಅಷ್ಟೇ. ಓಕೆ, ಇಲ್ಲಿ ಏನಿದೆ ಎಕ್ಸಾಮು, ನ್ಯೂಮರಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ 20 ಕ್ವಶನ್ ಇರುತ್ತೆ, 60 ಮಾರ್ಕ್ಸ್ ಇರುತ್ತೆ. ರೀಸನಿಂಗ್ ಎಬಿಲಿಟಿ ಅದು ರೀಸನಿಂಗ್ ಬಂದು 60 ಮಾರ್ಕ್ಸ್, 20 ಕ್ವಶನ್ಸ್ ಇರುತ್ತೆ. ನೋಡಿ, ಇದಕ್ಕೆ 60 ನಿಮಿಷ ಕೊಟ್ಟಿರ್ತಾನೆ. ಓಕೆ, 60 ನಿಮಿಷ ಅಂದರೆ 45 ನಿಮಿಷ ಯೂಶ್ವಲಿ. ಬೇರೆ ಅವ್ರಿಗೆ ತುಂಬ ಏನು ಫಿಸಿಕಲಿ ಬರೆಯೋಕ್ಕಿರಲ್ಲ ಅಂಥವ್ರಿಗೆ ಎಕ್ಸ್ಟ್ರಾ ಟೈಮ್ ಇರುತ್ತೆ ಅಷ್ಟೇ. ಈ 45 ನಿಮಿಷದಲ್ಲಿ ಇದನ್ನು ಇಷ್ಟನ್ನು ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ 45 ನಿಮಿಷಕ್ಕೆ ನಿಮಗೆ ಜನರಲ್ ಅವೇರ್ನೆಸ್, GK ಅಂತ ಏನು ಕರಿತೀವಿ, GA. ಓಕೆ, ಒಂದಷ್ಟು ಕರೆಂಟ್ ಅಫೇರು, ಒಂದು ಆ ಥರದ್ದು ಕೇಳ್ತಾನೆ. ಇಂಗ್ಲೀಷ್ ಲ್ಯಾಂಗ್ವೇಜು ಅದೊಂದು 25 ಕ್ವಶನ್, 75 ಮಾರ್ಕ್ಸ್ ಇರುತ್ತೆ. ಇದು ಕೂಡ 45 ಮಿನಿಟ್ ಇರುತ್ತೆ. ಓಕೆ, ಇಲ್ಲಿ ಟೋಟಲ್ ನೋಡೋದಾದರೆ ಇದು 120 ಮಾರ್ಕ್ಸ್ ಇದೆ, ಇದು 150 ಮಾರ್ಕ್ಸ್ ಇದೆ. ಒಟ್ಟು ಎಷ್ಟಾಯಿತು ಸರ್? 270 ಮಾರ್ಕ್ಸ್ ಆಯಿತು ಅಲ್ವಾ ಸರ್? 270 ಮಾರ್ಕ್ಸು ಆಯಿತು. ಫೈನ್, ಟೋಟಲ್ 270 ಮಾರ್ಕ್ಸ್ ನಡೆಯುತ್ತೆ. ಇದು MTS ಇನ್ನೂ ವೇಕೆನ್ಸೀಸ್ ಆ್ಯಡ್ ಮಾಡ್ತಾನೆ. MTS ಅವ್ರಿಗೆ ಇಷ್ಟೇ. ಹವಲ್ದಾರ್ ಬಡಿಯವ್ರಿಗೆ ಇದಾದಮೇಲೆ ಒಂದು ಎಕ್ಸ್ಟ್ರಾ ಸ್ಟೆಪ್ಪು, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ. ಅಂದರೆ ಮೇಲ್ ಕ್ಯಾಂಡಿಡೇಟ್, ಓಕೆ, ಅಂದರೆ ಏನು ಪುರುಷರಾದರೆ ಪುರುಷರಿಗೆ 1600 ಮೀಟರ್ 15 ಮಿನಿಟ್ಸಲ್ಲಿ ಓಡಬೇಕು. ಓಕೆ, ವಾಕಿಂಗ್ ಓಡೋದು ಅಂದರೆ ಇದು ವಾಕಿಂಗ್ ಕೊಟ್ಟಿದ್ದಾನೆ ಅಷ್ಟೇ. ಮತ್ತು ಫೀಮೇಲು 1 ಕಿಲೋಮೀಟರ್ ಇನ್ 20 ಮಿನಿಟ್ಸಲ್ಲಿ ಫೀಮೇಲ್ ಮಾಡಬೇಕು, 1 ಕಿಲೋಮೀಟರ್ ಇನ್ 20 ಮಿನಿಟ್ಸಲ್ಲಿ. ಓಕೆ, ಇವನ್ ಪ್ರೆಗ್ನೆಂಟ್ ಇದ್ದರೆ ಅವ್ರಿಗೆ 12 ವೀಕ್ಸ್ ಆಫ್ಟರ್ ಡೆಲಿವರಿ, ಅವ್ರಿಗೆ ಆದಮೇಲೆ 6 ಮಂತ್ಸ್ ತನಕ ಟೈಮು ಇರುತ್ತೆ. ಈ 6 ವೀಕ್ಸು ಆಮೇಲೆ ಬರ್ಬೋದು, ಈ ಥರ ಎಲ್ಲ ಇದೆ. ಸೊ ಅವರು ಕೂಡ ಅಪ್ಲೈ ಮಾಡ್ಬೋದು ಇಲ್ಲಿ. ಓಕೆ, ಇನ್ನು ಇದಾದಮೇಲೆ ಇದನ್ನು ಪಾಸ್ ಆದಮೇಲೆ ಮೇಯ್ನ್ ನಿಮ್ಮದು ಹೈಟ್ ಇದೆಯಾ ಅಂಥವ್ರು ಅಪ್ಲೈ ಮಾಡಿ ಹವಲ್ದಾರ್ ಪೋಸ್ಟ್ಗಳಿಗೆ. ಏನು ಅಂದರೆ ಮೇಲಾದರೆ 157.5 ಸೆಂಟಿಮೀಟರ್ ಇರಬೇಕು. 5 ಸೆಂಟಿಮೀಟರ್ ರಿಲ್ಯಾಕ್ಸೇಷನ್ ಇದೆ ಗೂರ್ಖಾ, ಅಸ್ಸಾಮಿ ಮತ್ತು ಗರ್ವಾಲಿಸ್ ಅಂತ ಒಂದು ರೀಜನ್ ಅವ್ರಿಗೆ. ಬಟ್ 157.5 ಸೆಂಟಿಮೀಟರ್ ಹೈಟ್ ಇರಬೇಕು. ಚೆಸ್ಟ್ 81 ಸೆಂಟಿಮೀಟರ್ ಇರಬೇಕು. ಓಕೆ, ಮಿನಿಮಮ್ ಎಕ್ಸ್ಪೆನ್ಷನ್ 5 ಸೆಂಟಿಮೀಟರ್. ಫೀಮೇಲ್ ಆದರೆ 152 ಸೆಂಟಿಮೀಟರ್ ಇರಬೇಕು ಹೈಟು. ವೆಯ್ಟ್ ಬಂದು 48 kg ಇರಬೇಕು ಅವರು. ಓಕೆ, 2 kg ರಿಲ್ಯಾಕ್ಸೇಷನ್ ಕೂಡ ಇದೆ.
ಇದು ಫಿಸಿಕಲಿ ಸ್ಟ್ಯಾಂಡರ್ಡ್ ಟೆಸ್ಟ್, ಅಂದರೆ ನಿಮ್ಮ ಹೈಟು ಮತ್ತು ಚೆಸ್ಟು ನೋಡ್ತಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಪಾಸ್ ಆದವ್ರಿಗೆ ನಿಮಗೆ ಹವಲ್ದಾರ್ ಇದು ಸಿಗುತ್ತೆ. ಓಕೆ, ಇನ್ನು ಇಲ್ಲಿ ನೋಡೋದಾದರೆ ಫಿಸಿಕಲ್ ಹ್ಯಾಂಡಿಕ್ಯಾಪು ಕೂಡ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಅವರು ಹೆಂಗಿರುತ್ತೆ ಅವ್ರಿಗೆ ಅಂತಂದರೆ ನೋಡಿ, ಅವ್ರಿಗೆ ಎಕ್ಸೆಂಪ್ಷನ್ಸ್ ಇರುತ್ತೆ. 2 ಹ್ಯಾಂಡು ಇರೋರಿಗೆ ಆ ಎಕ್ಸೆಂಪ್ಷನ್ ಇದೆ. 1 ಆರ್ಮ್ ಇರೋರಿಗೆ ಒಂದೇ ಒಂದು ಕೈ ಇರುತ್ತೆ, ಅವ್ರಿಗೂ ಎಕ್ಸೆಂಪ್ಷನ್ಸ್ ಇದೆ ಈ ಫಿಸಿಕಲ್ ಟೆಸ್ಟಿಂದ. ಎಕ್ಸೆಂಪ್ಟೆಡ್ ಫ್ರಮ್ ವಾಕಿಂಗ್, ಯಾಕಂದರೆ ಇದರಲ್ಲಿ ಹವಲ್ದಾರ್ ಅಂದ ತಕ್ಷಣ ನಿಮಗೆ ಬರೀ ಫೀಲ್ಡ್ ಒಂದೇ ಇರಲ್ಲ, ಆಫೀಸ್ ಕೆಲಸಗಳು ಒಂದಷ್ಟು ಜನ ಇರ್ತದೆ. ಹಾಗಾಗಿ ಬೇರೆ ಬೇರೆ ಇದು ಕೊಟ್ಟಿರ್ತಾರೆ, ನೋಡ್ಕೊಂಡು ಅಪ್ಲೈ ಮಾಡಿ. ಇನ್ನು ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು, ಎಲ್ಲಿ ರೀಜನ್ ಇದೆ ಅಂದರೆ ನೀವು ಕರ್ನಾಟಕ ರೀಜನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ಕೇರಳ ರೀಜನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಕರ್ನಾಟಕದಲ್ಲಿ ಬೆಳಗಾವಿ ಇದೆ, ಬೆಂಗಳೂರು ಇದೆ, ಹುಬ್ಬಳ್ಳಿ ಇದೆ, ಕಲಬುರಗಿ ಇದೆ, ಅಂದರೆ ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇಷ್ಟು ರೀಜನಲ್ಲಿ ನೀವು ಎಕ್ಸಾಮ್ ಸೆಂಟರ್ ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡ್ಬೋದು. ಓಕೆ, ಇನ್ನು ಕಟ್ ಆಫ್ ಬಗ್ಗೆ ಬಂದರೆ ನೋಡಿ, 270 ಏನೋ ಇತ್ತಲ್ಲ, ಈಗ ಲಾಸ್ಟ್ ಇಯರ್ ಕಟ್ ಆಫ್ ತೊಗೊಂಡು 23-24 MTS ಇದು. MTS ಅವ್ರಿಗೆ ನೋಡಿದ್ರೆ ಎಷ್ಟಿದೆ? ಕರ್ನಾಟಕ ರೀಜನ್ 132 ಇದೆ, ಬೇರೆ ಬೇರೆ ನೋಡಿ ಆಲ್ ಇಂಡಿಯಾ 147, ಬೇರೆ ಬೇರೆ ರೀಜನ್. ಅಪ್ರಾಕ್ಸಿಮೇಟ್ಲಿ ಈಗ 2022 ನಾವು ನೋಡಿದ್ರೆ 22-23 ನೋಡಿದ್ರೆ ಅಲ್ಲೂ ಕೂಡ 129, 125, ಓಕೆ, 130 ಈ ರೀಜನಲ್ಲಿದೆ. ಅಂದರೆ 5 ಮಾರ್ಕ್ಸ್ ಆ ಕಡೆ ಈ ಕಡೆ ಹೋಗುತ್ತೆ. ಓಕೆ, ನಿಮಗೆ ಪೋಸ್ಟ್ ಕಮ್ಮಿ ಇದ್ದರೆ ಸ್ವಲ್ಪ 5 ಮಾರ್ಕ್ಸ್ ಜಾಸ್ತಿ ಆಗ್ಬೋದು, ಪೋಸ್ಟ್ ಜಾಸ್ತಿ ಆದಂಗೆ 5 ಮಾರ್ಕ್ಸ್ ನಿಮಗೆ ಕಮ್ಮಿ ಆಗ್ಬೋದು, ಈ ರೀತಿ ಆಗ್ತಕ್ಕಂಥದ್ದು. ಓಕೆ, ಇನ್ನು 18-27 ಹವಲ್ದಾರ್ ಪೋಸ್ಟ್ಗಳಿಗೆ ನೋಡಿದ್ರೆ ಲಾಸ್ಟ್ ಪ್ರೀವಿಯಸ್ ಇಯರ್ ಕಟ್ ಆಫು 136 ಇದೆ ಕರ್ನಾಟಕ ರೀಜನ್. ಬೇರೆ ಎಲ್ಲ ಅಷ್ಟೇ ಇದೆ, 136, 135, 134, ಹೆಚ್ಚು ಕಮ್ಮಿ ಅಷ್ಟೇ ಬರುತ್ತೆ ಸ್ನೇಹಿತರೆ. ಓಕೆ, ವೇಕೆನ್ಸೀಸ್ ಮೇಲೆ ಆ ಪೋಸ್ಟ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. 5 ಮಾರ್ಕ್ಸು 4 ಮಾರ್ಕ್ಸು ಆ ಕಡೆ ಈ ಕಡೆ ಆಗುತ್ತೆ ಅಷ್ಟೇ. ದಿಸ್ ಇಸ್ ಫಾರ್ ರೆಫರೆನ್ಸ್ ಅಷ್ಟೇ. ನೀವು ಹೆಂಗಿರುತ್ತೆ ಎಕ್ಸಾಮು, ಕನ್ನಡದಲ್ಲಿ ಬೇಕು ಅನ್ನೋರು ಹೆಂಗೆ ಸೆಲೆಕ್ಷನ್ ಮಾಡಬೇಕು ಅದೆಲ್ಲ ನಾನು ಕೊಡ್ತೀನಿ. ಈಗ ಏನಿದೆ ಸಿಲೆಬಸ್ ಏನು ಸರ್ ಅಂದರೆ, ನ್ಯೂಮರಿಕಲ್ ಮ್ಯಾಥಮೆಟಿಕಲ್ ಎಬಿಲಿಟಿ ನೋಡಿ ಇಲ್ಲಿ ಕೊಟ್ಟಿದ್ದೀನಿ. ಇದನ್ನು ಓದೋ ನೆಸಿಟಿ ಇಲ್ಲ, ನೀವು ಬ್ಯಾಂಕಿಂಗಿಗೆ ಏನಿರುತ್ತೆ ಅದೇ ಪೋರ್ಷನು, ಬಟ್ ಇಲ್ಲಿ ತುಂಬ ಈಸಿ ಇರುತ್ತೆ. ಓಕೆ, ಈಗ SSC CGL ಬಗ್ಗೆನೂ ಆಗಿದೆ, ನಾವು ವೀಡಿಯೋಸ್ ರೆಡಿ ಮಾಡ್ತಾ ಇದ್ದೀವಿ, SSC CHS ಮಾಡ್ತಾ ಇದ್ದೀವಲ್ಲ, ಅದಕ್ಕಿಂತ ಈಸಿ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದು, ಏನು ಸಿಲೆಬಸ್ ಇದೆಯಲ್ಲ, ಇಲ್ಲಿ ಏನು ಕೊಟ್ಟಿದ್ದಾನಲ್ಲ, ಇದಕ್ಕೆಲ್ಲ ಸಿಲೆಬಸ್ಗೂ ಬುಕ್ಸ್ ಬೇಕು ಅಂತ ತೊಗೊಂಡು ಓದ್ಬೋದು. ಬುಕ್ಸ್ ಕೊಟ್ಟಿದ್ದೀನಿ ಇಲ್ಲಿ ನೋಡಿ. ಇಂಗ್ಲೀಷ್ ಬುಕ್ಗೇನು, MTS ಆಥರ್ ಫಾರ್ ರೀಸನಿಂಗ್ ಬುಕ್ಗೆ ಯಾವ್ದು ಓದಬೇಕು ಕೊಟ್ಟಿದ್ದೀನಿ. ಅಂದರೆ 2-3 ಕೊಟ್ಟಿದ್ದೀನಿ, ಒಂದು ತೊಗೊಂಡ್ರೆ ಸಾಕು. ಡಾಕ್ಟರ್ RS ಅಗ್ರವಾಲ್ ಸಾಕು ಇದಕ್ಕೆ. ಇದು ಇಂಗ್ಲೀಷ್ಗೆ ನಾವು ಇಂಗ್ಲೀಷ್ ಗ್ರಾಮರ್ ಮಾಡಿ ಅದನ್ನು ನೋಡ್ಕೊಂಡು ಸಾಕು, ನಿಮ್ಮ ಬುಕ್ ತೊಗೊಳ್ಳೋ ನೆಸಿಟಿ ಇಲ್ಲ. ಒಂದೇ ವೀಡಿಯೋಲಿ ನಿಮಗೆ 5.5 ಅವರ್ಸ್ ವೀಡಿಯೋ ಇದೆ, ಅದು ನೋಡ್ಕೊಂಡು ದಟ್ ಇಸ್ ಮೋರ್ ದೆನ್ ಎನಫ್ ನಿಮಗೆ. ಓಕೆ, ಅಥವಾ ನಾವು ವೀಡಿಯೋಸ್ ಏನು ಮಾಡಿದ್ದೀವಿ ಅದನ್ನು ನೋಡಿದ್ರು ಕೂಡ ಸಾಕು. ಇನ್ನು ಮ್ಯಾಥಮೆಟಿಕ್ಸ್ ಅಷ್ಟೇ, ಮ್ಯಾಥಮೆಟಿಕ್ಸ್ ಕೂಡ ಕಿರಣ್ ಪಬ್ಲಿಕೇಶನ್ದವರು ಚೆನ್ನಾಗಿದೆ, ಅರ್ಹಂತ ಯಾವ್ದು ಬೇಕಾದ್ರೂ ಒಂದು ತೊಗೊಳ್ಳಿ. ಇಲ್ಲಿ ನಾನು 3 ಕೊಟ್ಟಿದ್ದೀನಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ತೊಗೊಳ್ಳಿ, ಎಲ್ಲನೂ ಚೆನ್ನಾಗಿದೆ ಆ್ಯಕ್ಚುಲಿ. ಓಕೆ, ಇನ್ನು ಇದಕ್ಕಿಂತ ನೀವು ಹೆಂಗೆ ಸಾಲ್ವ್ ಮಾಡೋದ್ರಿಂದ ಇಂಪಾರ್ಟೆಂಟು. ಈಗ ನಾನೇನು ಹವಲ್ದಾರ್ 1075 ಇದೆಯಲ್ಲ, ಯಾವ್ಯಾವ ಕ್ಯಾಟಗರಿ ಅಂತ ಆಲ್ ಓವರ್ ಇಂಡಿಯಾ ನೋಡಿ. ಕರ್ನಾಟಕಕ್ಕೆ ಬಂದರೆ ನೀವು ಬೆಂಗಳೂರು ರೀಜನ್ಗೆ ಬಂದರೆ ಇಲ್ಲಿದೆ ನೋಡಿ, ಬೆಂಗಳೂರು ರೀಜನ್ಗೆ ಹವಲ್ದಾರ್ ಪೋಸ್ಟ್ಗಳು ಯಾವ್ಯಾವ ಕ್ಯಾಟಗರಿ ಅಂಡರಲ್ಲಿದೆ ಅಂತ ಕೊಟ್ಟಿದ್ದೀನಿ. ಓಕೆ, ಟೋಟಲ್ 8 + 1 9 ಇದೆ ಅಷ್ಟೇ. 9 ಇದೆ ಅಂದ್ಕೊಂಡು ನೀವು ಈಗ ಅಪ್ಲೈ ಮಾಡೋಕ್ಕೆ ಹೋಗದೆ ಇರಬೇಡಿ, ಯಾಕಂದರೆ ಇದು ಇನ್ನೂ ಜಾಸ್ತಿ ಆಗುತ್ತೆ. MTS ಇನ್ನೂ ಆ್ಯಡ್ ಮಾಡಿಲ್ಲ. MTS ಆ್ಯಡ್ ಮಾಡಿದ್ರೆ MTS ಪೋಸ್ಟ್ ಮಲ್ಟಿ ಟಾಸ್ಕಿಂಗ್ ಅಂದರೆ ಕ್ಲರ್ಕ್ ರೀತಿ ಪೋಸ್ಟ್ಗಳು ಸ್ನೇಹಿತರೆ, ಅವು ಗ್ರೂಪ್ C ರಿಲೇಟೆಡ್ ಕ್ಲರ್ಕ್ ಪೋಸ್ಟ್ಗಳು, ಅದು ಕೂಡ ಇಂಪಾರ್ಟೆಂಟು. ಓಕೆ, ಅದನ್ನು ಆ್ಯಡ್ ಮಾಡ್ತಾರೆ, ನೋಟಿಫಿಕೇಶನ್ ಹಾಕಿದ್ದಾನೆ, ಮುಂದೆ ಆ್ಯಡ್ ಮಾಡ್ತಾನೆ. ಸೊ ಇನ್ನೂ ವೇಕೆನ್ಸೀಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಬೆಂಗಳೂರು ರೀಜನ್ ತೊಗೊಂಡು ಯಾವ್ದು ಪೋಸ್ಟ್ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಆ್ಯಂಡ್ ನಾನು ನಿಮ್ಗೆ ಏನು ಹೇಳಿದ್ದೀನಿ, NTS ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ನಾವೇನು ಸಾಲ್ವ್ ಮಾಡಿದ್ದೀವಿ, ಹೆಂಗಿರುತ್ತೆ ಕ್ವಶನ್ಸು, ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಎರಡೂ ಇರುತ್ತೆ ಕ್ವಶನ್ಸ್ಗಳು. ಓಕೆ, ಸೊ ಹಾಗಾಗಿ ಇಲ್ಲಿ ನೋಡ್ಕೊಳ್ಳಿ. ಜನರಲ್ ಇಂಗ್ಲೀಷ್ ಬಿಟ್ಟು ಇನ್ನು 3 ಏನು ಸೆಷನ್ಸ್ ಇದೆ, 3 ಕ್ಯಾಟಗರಿ ಇದೆ. ಮ್ಯಾಥಮೆಟಿಕಲ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, ಓಕೆ, ಸೊ ಮತ್ತು GK ಆಗಿರ್ಬೋದು, ಅದೆಲ್ಲ ನಿಮಗೆ ಕನ್ನಡದಲ್ಲೂ ಕೂಡ ಇರುತ್ತೆ. ಸೊ ಹಾಗಾಗಿ ಈ ವಿಡಿಯೋ ಸರಣಿಗಳನ್ನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ, ನಿಮಗೆ ಹೆಲ್ಪ್ ಆಗುತ್ತೆ. ಇದು ಬೇಕು ಅಂತಂದರೆ ಇಲ್ಲಿ ಕಮೆಂಟಲ್ಲಿ ನಮ್ಮ ಮುಂದೆ ವಿಡಿಯೋ ಸರಣಿಗಳನ್ನ ಮಾಡೋಣ. ಸೊ ಎಲ್ಲ ಲಿಂಕ್ಸ್ಗಳನ್ನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲೂ ಕೂಡ ನಾವು ಲಿಂಕ್ಸ್ನ ಶೇರ್ ಮಾಡ್ತೀವಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಸ್ನೇಹಿತರೆ. ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.